ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ನಾವೆಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಬ್ಸರ್ವರ್ಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಕೆಲವು ಕಾರ್ಯಕರ್ತರು ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ ಮತ್ತು ನಮ್ಮ ಸರ್ವೆ ರಿಪೋರ್ಟ್ಸ್ ಎಲ್ಲ ಏನ್ ಬಂದಿದೆ ಅದೆಲ್ಲ ಪರಿಮೀಲನೆ ಮಾಡಿದೀವಿ. ಅದೆಲ್ಲ ಮಾಡಿ ಕೊನೆಗೆ ಏನು ನಮ್ಮ ಸರ್ವೆ ರಿಪೋರ್ಟ್ಸ್ ಎಲ್ಲ ಏನಿದೆ ಅದೆಲ್ಲ ಕೊಟ್ಟಿದ್ದೀವಿ. ಎಲ್ಲೆಲ್ಲ ತಿರ್ಗಾ ಇನ್ನೊಂದು ರೌಂಡ್ ಎಲ್ಲರಿಗೂ ನಾವು ಸರ್ವೆ ಮಾಡಲಿಕ್ಕೆ ಒಂದು ಒಪಿನಿಯನ್ ಕಲೆಕ್ಟ್ ಮಾಡೋಕ್ಕೆಲ್ಲ ಕೂಡ ಇಡ್ತೀವಿ. ಆಮೇಲೆ ತೀರ್ಮಾನ ಮಾಡ್ತೀವಿ. ಇನ್ನೇನು ಫೈನಲ್ ಆಗಿಲ್ಲ. ನೆಕ್ಸ್ಟ್ ಡೆಲ್ಲಿಲಿ, ಇಲ್ಲಿ ಅಸೆಂಬ್ಲಿಲಿ ನಡೀಬೇಕು. ಇಲ್ಲೇ ಅವರು ಈ ಸಭೆ ಡೆಲ್ಲಿಲೇ ಇರಬೇಕಾಯ್ತು. ಅಸೆಂಬ್ಲಿ ಇತ್ತು, ಬಜೆಟ್ ಇತ್ತು ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ಅವ್ರು ಬಂದ್ರು. ಇವತ್ತು ಸಾಯಂಕಾಲ ಶಾಸಕಾಂಗ ಸಭೆ ಇದೆ. ಆ ಸಭೆಯಲ್ಲೂ ಈ ಟೀಮ್ ಎಲ್ಲ ಇಲ್ಲೇ ಇರ್ತದೆ. ಸೊ ಎಲ್ಲ ಹೇಳಿ, ಜಲ್ದಿ ಮಾಡಲೇಬೇಕು. ನಾವು ಲೇಟ್ ಮಾಡಕ್ ಆಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಕೆಲಸ ಮಾಡಕ್ಕೆ ಶುರು ಮಾಡಕ್ಕೆ ಹೇಳಲೇಬೇಕಾಗಿದೆ. ನಾವು ವಿ ಕಾಂಟ್ ವೇಟ್ ಫಾರ್ ದಟ್. ಇನ್ನ ಆ ಸುದ್ದಿಗೆ ಬಂದಿಲ್ಲ. ಏನೇನು ವೀಕ್ಷಣೆ ನಮಗೆ ರಿಪೋರ್ಟ್ಸ್ ಬಂದಿತ್ತು. ಮಿನಿಸ್ಟರ್ಗಳೇನು ಬರ್ಕೊಟ್ಟಿದ್ರು, ಅಬ್ಸರ್ವರ್ಗಳೇನು ಬರ್ಕೊಟ್ಟಿದ್ರು, ಜಿಲ್ಲಾ ಕಾಂಗ್ರೆಸ್ ಅವರು ಏನು ಬರ್ಕೊಟ್ಟಿದ್ರು, ಕಾರ್ಯಕರ್ತರು ಮತ್ತು ನಮ್ಮ ಸರ್ವೆ ಟೀಮ್ ಹೋಗಿತ್ತು. ಅವರೆಲ್ಲ ಏನು ಹೆಸರುಗಳು ಕೊಟ್ಟಿತ್ತು ಅದ್ರ ಬಗ್ಗೆ ನಾವು ವಿಚಾರ ವಿನಿಮಯ ಮಾಡಿದ್ವಿ ಅಷ್ಟೇ. ಎಐಸಿಸಿಗೆ ಕಳಿಸಿರೋ ಪಟ್ಟಿಗೆ ಅದು ಸಮರ್ಪಕವಾಗಿಲ್ಲ ಅಂತ ಅವೆಲ್ಲ ಸುಳ್ಳು ರೀ. ಯಾವ ಪಟ್ಟಿನೂ ಇಲ್ಲ, ಯಾವ ಎಐಸಿಸಿಗೆ ಹೋಗಿಲ್ಲ, ಏನು ಕೊಟ್ಟಿಲ್ಲ. ನನಗೊಬ್ಬಂಗೆ ಗೊತ್ತು ಏನು ಯಾರ್ಯಾರು ಏನ್ ಕೊಟ್ಟಿದ್ದಾರೆ ಅಂತ. ಆಯ್ತಾ, ನಾನು ಚೀಫ್ ಮಿನಿಸ್ಟರ್ಗೂ ಇನ್ನು ಅಫಿಷಿಯಲ್ ಕಾಪಿ ಇವತ್ತು ಕೊಟ್ಟೆ ಅಷ್ಟೇ. ಯಾರು ಏನೇನು ಬದುಕೊಟ್ಟಿದ್ದಾರೆ ಅಂತ ನಾವು ಅವೆಲ್ಲ ಕೊಟ್ಟಿಲ್ಲ, ಯಾರಿಗೂ ತಿಳ್ಸಕ್ ಹೋಗಿಲ್ಲ. ನಾವು ಕಾನ್ಫಿಡೆನ್ಷಿಯಲ್ ಆಗಿರಬೇಕು, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ. ಪಾಲಿಟಿಕ್ಸ್ ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡಬಹುದು. ಎಲ್ಲರಿಗೂ ಒಂದು ಅವಕಾಶ ಅಂತೂ ನಮ್ಮ ಪಕ್ಷ ಯಾರು ಗೆಲ್ತದೆ ಅದು ಮುಖ್ಯ ಅಷ್ಟೇ. ನಾನ್ ಲಿಸ್ಟ್ ಕೊಟ್ಟಿದ್ದಲ್ಲ, ಮಂತ್ರಿಗಳು ಬರ್ಕೊಟ್ಟದ ಲಿಸ್ಟು ಸಿಎಂ ಕೈಗೆ ಒಂದು ಪಟ್ಟಿ ಕೊಟ್ಟಿದ್ದೀನಿ ಅಷ್ಟೇ. MLAಗಳು ಕೊಟ್ಟಿರೋ, ಇವರು ಮಂತ್ರಿಗಳು ಕೊಟ್ಟಿರೋ ಲಿಸ್ಟ್ ಅದು. ಅವರ ಕ್ಯಾಬಿನೆಟ್ ಅಲ್ಲಿ ನಾವೆಲ್ಲ ಇದ್ದೀವಲ್ಲ, ಒಂದಿರ್ಲಿ ಅಂತ ದಾಖಲೆ ಪಾಪ ಅವ್ರಿಗೆ ಯಾಕೆಂದ್ರೆ ನಾವು ಅವ್ರಿಗೆ ಸರ್ವೆ ಮಾಡೋರು ಕೊಡ್ಬೇಕಲ್ಲಪ್ಪ. ನಿಮ್ಮಂತವ್ರಿಗೆಲ್ಲ ಕೇಳಬೇಕಲ್ಲ ಅವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.